ಭಕ್ತನಿಗೂ ದಾನಿಗೂ ವ್ಯತ್ಯಾಸ ಕನ್ನಡ ಹೇಳ್ಬೇಕಾದ್ರೆ ಭಕ್ತನಿಗೂ ದಾನಿಗೂ ವ್ಯತ್ಯಾಸ ಇದೆ ಅಂತ. ಸೊ ಭಕ್ತ ಅಂದ್ರೆ ಯಾರು? ಭಗವಂತನ ಮೇಲೆ ಪ್ರೀತಿ ಇದೆ ಅಂತ. ಯಾರಿಗೆ ಯಾರ ಮೇಲೆ ಪ್ರೀತಿ ಇದೆ ಈಗಿನ ಕಾಲದಲ್ಲಿ? ಗಂಡ ಹೆಂಡತಿ ಮೇಲೆ ಪ್ರೀತಿ ಇರೋದು ಹೆಂಡತಿಗೋಸ್ಕರ ಅಲ್ಲ, ಹೆಂಡತಿ ನನ್ಗೆ ಖುಷಿ ಕೊಡ್ತಾರಂತ. ಸೊ ಪ್ರೀತಿ ಯಾರು? ನಮ್ಮ ಮೇಲೆ, ಆಯ್ತಾ? ಸೊ ಭಕ್ತನಿಗೆ ಭಗವಂತ ಮೇಲೆ ಪ್ರೀತಿ ಆಗಿದೆ, ಭಗವಂತ ಭಕ್ತಿ ಮಾಡಿದ್ರೆ ನನ್ಗೆ ಖುಷಿ ಸಿಗುತ್ತೆ ಅಂತ, ಅದು ಖುಷಿ ಸಂತೋಷ ಪಡ್ತಾನೆ. ಭಕ್ತರಿಗೆ ಏನಾಗುತ್ತೆ ಬಿಡ್ಲಿಕ್ಕಾಗಲ್ಲ, ಆಯ್ತಾ? ಅದಕ್ಕೆ ಹೇಳ್ತಾರೆ, ಭಕ್ತರು ಹೇಳ್ತಾರೆ ನನಗೆ ಸಕ್ಕರೆ ತಿನ್ಬೇಕಂತ ಆಸೆ, ಬಟ್ ನಾನು ಸಕ್ಕರೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಅಲ್ಲ, ಸಕ್ಕರೆ ಒಂದಾಗ್ಲಿಕ್ಕೆ ಇಷ್ಟ ಇಲ್ಲ ಅಂತ, ಅದ್ವೈತ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ, ದ್ವೈತ ಉಳ್ಕೊಂಡು ಬಿಡ್ತಾಳು. ಅದಕ್ಕೆ ಅಪರಾಭಕ್ತಿ ಅಂತ ಹೇಳೋದು. ಕೆಳಗೆ ಹಂತ ಭಕ್ತಿ ಅಲ್ಲ, ಇನ್ನೂ ಇದಿದೆ, ಸತ್ಯ ಇಲ್ಲ ಅಲ್ಲಿ ಪೂರ್ತಿ. ಅದೇ ಭಕ್ತ ಅವ್ನ ಚಿತ್ತಶುದ್ಧಿ ಆಗುತ್ತೆ, ಚಿತ್ತಶುದ್ಧಿ ಆಗಿ ಜ್ಞಾನ ಬರ್ತದೆ. ಸೊ ಜ್ಞಾನ ಬಂದಾಗ ಅದ್ವೈತ ಜ್ಞಾನ ಬರ್ತದೆ, ಅಲ್ಲಿ ಎರಡಿಲ್ಲ. ಸೊ ಅದ್ವೈತ ಜ್ಞಾನದಲ್ಲಿ ಎರಡಿಲ್ಲ, ಆ ಎರಡಿಲ್ಲ ಆದಾಗ ಅವನಿಗೆ ಎಲ್ಲರ ಮೇಲೆ ಪ್ರೀತಿ. ಅದಕ್ಕೆ ಪರಾಭಕ್ತಿ ಅಂತ ಹೇಳ್ತೇವೆ. ಮೊದಲಿದ ಅಪರಾಭಕ್ತಿ, ಇದು ಪರಾಭಕ್ತಿ. ಪರಾಭಕ್ತಿ ಜ್ಞಾನದಲ್ಲಿ ಪರಾಭಕ್ತಿ, ಅಜ್ಞಾನದಲ್ಲಿ ಅಪರಾಭಕ್ತಿ. ಭಕ್ತ ವಿಲ್ ಬಿ ವೆರಿ ಸ್ಪೆಸಿಫಿಕ್. ಭಕ್ತ ಕೃಷ್ಣ ಭಕ್ತ, ಯೆಲ್ಲೋ ಡ್ರೆಸ್ ವಿತ್ ಪೆಟಾಕ್. ಕೃಷ್ಣ ಪಾಪ ಯೆಲ್ಲೋ ಡ್ರೆಸ್ ಆಗಿ ಜೀನ್ಸ್ ಪ್ಯಾಂಟ್ ಆಗಿ ಬಂದ್ರೆ ಹೋಯ್ತು. ಏನೋ ಏನೋ ನಾಯ್ಸ್ ಇದೆಯಪ್ಪ, ಏನದು? ಒಂದು ಗೋಹರ ವಾಕ್. ಇವಾಗ ಪ್ರಶ್ನೆ ಕೇಳಿ ಬಿಡ್ತಾ ಇಲ್ಲ, ಇದ್ರ ವಾಕ್ ಹೋಗ್ಬೋದಾಯ್ತು. ಹಾ ಕೇಳಿ. ಹೌದು ಹೌದು, ನೀವೀಗ ಅದ್ವೈತನೋ ನಿಮ್ ಅದ್ವೈತ ಹೇಳ್ತಾ ಇದ್ದೀರಪ್ಪ, ನಿಮ್ಗೆ ಅನುಭವ ಆಗಿದೆಯಾ ಅದು ಅದ್ವೈತ? ಅಲ್ಲಿ ಯಾರು ಕುತ್ಕೊಂಡಿದ್ದಾರೆ? ಅಲ್ಲಿ ಯಾರು? ನಿಮ್ ಗಂಡ ಎಲ್ಲಿದ್ದಾರೆ? ಅವ್ರು ನಾನು ಗಂಡ ಅಂತ ಹೇಳ್ತಾರೆ, ನಾನು ಬೇರೆ ಗಂಡ ಬೇರೆ ಅಂತ ಗೊತ್ತಾಯ್ತು. ಮತ್ತೆ ದ್ವೈತ ಇದೆಯಲ್ಲ ಇಲ್ವಾ ನಿಮ್ಗೆ? ಜೀವನ ಅದ್ವೈತ ಕೇಳಿ ಅದ್ವೈತ ಅನುಭವ ಬಂದಿದ್ಯಾ? ಬಂದಿಲ್ಲ. ಅಲ್ಲಿ ದ್ವೈತನೇ. ಪೂಜೆನೆ ಮಾಡ್ಬೇಕು, ಈಶ್ವರನಿಗೆ ಶರಣಾಗತಿ ಆಗ್ಬೇಕು, ಸರ್ವಿಸ್ ಮಾಡ್ಬೇಕು, ಚಿತ್ತಶುದ್ಧಿ ಆಗ್ಬೇಕು. ಇದು ಸಿಂಪಲ್ ರೀಪ. ಸಿಂಪಲ್. ನಿಮ್ಗೆ ಎಲ್ಲಿವರೆಗೆ ನಿಮ್ಗೆ ದ್ವೈತ ಭಾವ ಇದೆ ಅಲ್ಲಿವರೆಗೆ ಎಲ್ಲವೂ ಮಾಡ್ಬೇಕು. ಇದು ಹೇಗಂದ್ರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಅವನ ಹತ್ರ 10,000 ಕೋಟಿ ದುಡ್ಡಿದೆ ಹೇಳ್ತಾನೆ. 10,000 ಕೋಟಿ ದುಡ್ಡು ಏನಪ್ಪ ಮಾಡ್ತೀರಾ? ದುಡ್ಡಿನ ಉಪಯೋಗ ಏನಿಲ್ಲ, ನಾನು ಊಟ ಮಾಡ್ತೇನೆ ಮಲಗ್ತೇನೆ, ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾನೆ. ಒಬ್ಬನಿಗೆ ದಿನಕ್ಕೆ ಊಟಕ್ಕೆ ಸಿಗಲ್ಲ, ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅಂತ ಅವ್ನಿಗೆ ಹೇಳಿದ್ರೆ ಏನಾಗುತ್ತೆ? ಅವನು ಅದು ಪಡೆದ್ಮೇಲೆ ಮಾಡುವುದು. ನೀವು ಅದ್ವೈತ ಪಡೆದ್ಮೇಲೆ ಮಾಡಿ, ಆಯ್ತಾ? ಅದ್ವೈತ ಪಡೆಯೋ ಮುಂಚೆ ಇದೆಲ್ಲ ನಿತ್ಯ ಅಂತ ಹೇಳಿದ್ರೆ ಒಳ್ಳೆ ಕಥೆ ಆಯ್ತಲ್ಲ. ಕಲಿತಾ ಇರೋನು ಯಾರು? ದ್ವೈತನೋ ಅದ್ವೈತನೋ? ಮಿಸ್ಟೇಕ್ ಇಲ್ಲ. ಇವನ್ ಅದ್ವೈತ ಜ್ಞಾನಿಗಳು ಕೂಡ ಬಹಳ ಚೆನ್ನಾಗಿ ಉಪಾಸನೆ ಮಾಡ್ತಾರೆ. ಭಕ್ತ ಡ್ಯುಯಾಲಿಟಿದ ಉಪಾಸನೆ ಮಾಡ್ತಾನೆ, ಒಬ್ಬ ಜ್ಞಾನಿ ಅದ್ವೈತ ಭಾವದಿಂದ ಉಪಾಸನೆ ಮಾಡ್ತಾನೆ. ಏನ್ ತಪ್ಪಿಲ್ಲ. ಜ್ಞಾನಿ ಆಲ್ಸೋ ಮೇ ಡೂ ಉಪಾಸನ ಮಚ್ ಬೆಟರ್ ವೇ ದನ್ ಯು. Okay, very simple, Varun. So Bhakta will do upasana, God is separate from me, God is great. Okay, so Gnani does upasana, I am one with God, I am worshipping myself. Guruji, even small sense of duality will not lead you to Videha Mukti. Small sense of duality. ಇದ್ರೂ ಕೂಡ ಅವನಿಗೆ ವಿದೇಹ ಮುಕ್ತಿ. ಯಾರಿಗೆ? ಅಲ್ಲ, ಜ್ಞಾನಿ ಅಂತ ಹೇಳಿ ಹೋಯ್ತು, ಜೀವನ್ ಮುಕ್ತಿ ಆಗ್ಬಿಟ್ಟಿದೆ, ಅವನು ವಿದೇಹ ಮುಕ್ತಿ ಬಂದ್ಬಿಡ್ತದೆ. ಜ್ಞಾನಿ ಇಸ್ ಮುಕ್ತ ಓನ್ಲಿ. ಐ ಆಮ್ ಸ್ಪೀಕಿಂಗ್ ಸ್ಮಾಲ್ ಸಮ್ಸ್ ಆಫ್ ಡ್ಯುಯಾಲಿಟಿ ಇಸ್ ನಾಟ್ ಫಾರ್ ಜ್ಞಾನಿ. We don't do a puja to idol. Who told you we are doing puja to idol? Is the idol? No, linga. Is linga is idol? See, your question is why do we do idol puja? Yeah. So this is a wrong question because this is told by other religions. Okay, we never do idol worship. We worship God through idol. See,
Have you seen India flag? Okay. One day you take India flag and put or foot on that, then what will happen to you? People will beat hell out of you. Right? Why? It is just a cloth. But you give respect to the cloth. You are not giving respect to the cloth. You are giving respect to India through cloth. We don't worship idol. We worship God through idol. Is the difference understood? Yeah. Huh? If we have the Advaita concept, why do we do that? If you have Advaita concept, you have to still do it because you have one who has a concept has to do it because you still do separate. Well, if you have realized Advaita, still you can do. But if we are realized that, if we think that I am realized, then it will again be ahankara. So, No, not I am realized. You are really somebody is realized. For him, everything is God. Even a piece of one flower also is God for him because everything is God. Why can't you do worship God? You enjoy. yeah. For Adnani, God is something. For a person who is Advaita Dnana, for him everything is God. He can enjoy worship also, no? Yeah. We never worship idols. Okay? That's false. This is all told by other religions people. They don't understand our this thing. We worship God through idol. Right? A flag, you respect flag, not because it's a piece of cloth. Because the nation is represented. We represent, flag represents the nation. Similarly, this linga represents Ishvara, infinity, for us. Right? We are not putting flower to a idol. We are putting flower to God just as a this as a means. Okay? Help to focus our mind. Yeah. So when you do puja, you are first invoking God into this. So Rama Pratishtapana is done, right? So we are invoking Rama's energy into that. Then we are doing puja. You are not doing a puja for a statue, just like the stone. Understood or not? Yeah. We have to do Prana Pratishtapana. We have to invoke God into that and then do puja. God is everywhere now. So invoke God, that's what we did. Invoke God, Shiva into this and then did puja. Yes. Guruji have mentioned